ಮೊದಲಿಗೆ ನೋಡಿ ಆರ್ಎಸ್ಎಸ್ ಪಥಸಂಚಲನ ಕಲಬುರಗಿಲಿ ಇದಕ್ಕೆ ಈಗ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಅನುಮತಿಯನ್ನು ಕೊಟ್ಟಿದೆ ಅಂತ. ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡಿಬೇಕಾಗಿತ್ತು, ಆದರೆ ಇವತ್ತಿಗೆ ಅನುಮತಿ ಇಲ್ಲ. ನವೆಂಬರ್ 2ನೇ ತಾರೀಕು ಬೇಕಾದರೆ ಮಾಡಬಹುದು ಅಂತ. ಸೊ ಅಲ್ಲಿಗೆ ಇವತ್ತು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಇಲ್ಲ, ನವೆಂಬರ್ 2ನೇ ತಾರೀಕಿಗೆ ಅನುಮತಿ ಇದೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಇವತ್ತು ತುರ್ತು ವಿಚಾರಣೆ ನಡೆಯಿತು. ನವೆಂಬರ್ 2ನೇ ತಾರೀಕೆ ಪಥಸಂಚಲನ ಮಾಡೋದಕ್ಕೆ ಅರ್ಜಿದಾರರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರಂತೆ. ಆದರೆ ಆರ್ಎಸ್ಎಸ್ ಮತ್ತು ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯ ಕೊಡಿ ಅಂತ ಕೋರ್ಟ್ ಹೇಳಿದೆ. ಎರಡೂ ಸಂಘಟನೆಗಳಿಗೆ ಪ್ರತ್ಯೇಕವಾದಂತಹ ಸಮಯವನ್ನು ನಿಗದಿ ಮಾಡಿಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಹೊಸ ಅರ್ಜಿಯನ್ನು ಸಲ್ಲಿಸೋಕೆ ಆರ್ಎಸ್ಎಸ್ಗೆ ಕಲಬುರಗಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅಂದರೆ ಪಥಸಂಚಲನದ ಮಾರ್ಗ, ಆ ಪಥಸಂಚಲನದ ಮಾರ್ಗದೊಂದಿಗೆ ಅರ್ಜಿ ಸಲ್ಲಿಸಿ ಅಂತ, ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಕಲಬುರಗಿ ಹೈಕೋರ್ಟ್ ಹೇಳಿದೆ. ಪೊಲೀಸರು ತಹಸೀಲ್ದಾರ್ಗೂ ಕೂಡ ಈ ಅರ್ಜಿಯ ಪ್ರತಿಯನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನೋಡಿ, ಎಲ್ಲವೂ ಆಗಿದ್ದು ಪ್ರಿಯಾಂಕ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದು ನಿರ್ಬಂಧ ಹೇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಅದು ಚರ್ಚೆಯಾಗಿ ನಿರ್ಬಂಧವನ್ನು ಹೇರಲಾಯಿತು. ಯಾವುದೇ ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕ ಜಾಗದಲ್ಲಿ ಪಥಸಂಚಲನ ಮಾಡೋದಕ್ಕೆ ಅನುಮತಿ ಇರಲ್ಲ ಅಂತ. ಈಗ ಇವತ್ತು ಇದೇ ಪಥಸಂಚಲನ ಕಾರ್ಯಕ್ರಮ ಆಗಬೇಕಾಗಿತ್ತು ಕಲಬುರಗಿಲಿ. ಸಚಿವ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ. ಇಲ್ಲೇ ಆರ್ಎಸ್ಎಸ್ ಪಥಸಂಚಲನವನ್ನು ಮಾಡಿ ಪ್ರಿಯಾಂಕ ಖರ್ಗೆ ಅವರಿಗೆ ಕೌಂಟರ್ ಕೊಡೋದಕ್ಕೆ ಮುಂದಾಗಿದ್ರು. ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಕೂಡ ಚಿತ್ತಾಪುರದಲ್ಲಾಗಿತ್ತು. ಆಮೇಲೆ ಅದಕ್ಕೆ ಬ್ಯಾನರ್ಗಳು, ಬಂಟಿಂಗ್ಸ್ಗಳನ್ನು, ಜೊತೆಗೆ ಕೇಸರಿ ಧ್ವಜಗಳನ್ನು ಕೂಡ ಹಾಕಲಾಗಿತ್ತು ರಾತ್ರಿನೇ. ಇವತ್ತು ಪಥಸಂಚಲನ ಆಗೇ ಆಗತ್ತೆ, ನಾವು ಮಾಡೇ ಮಾಡ್ತೀವಿ ಅಂಥೇಳಿ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ಧ್ವಜಗಳನ್ನು ಹಾಕಲಾಗಿತ್ತು ಚಿತ್ತಾಪುರದಲ್ಲಿ. ಆದರೆ ಪುರಸಭೆ ಸಿಬ್ಬಂದಿಗಳು ರಾತ್ರೋರಾತ್ರಿ ಕೇಸರಿ ಧ್ವಜ ಮತ್ತು ಬ್ಯಾನರ್ಗಳನ್ನು ತೆರವುಗೊಳಿಸ್ತಾರೆ, ಅನುಮತಿಯನ್ನು ನಿರಾಕರಿಸ್ತಾರೆ. ಆಗ ಈ ಅನುಮತಿ ನಿರಾಕರಣೆಯನ್ನು ಪ್ರಶ್ನೆ ಮಾಡಿ ಸಂಘಟಕರು ನ್ಯಾಯಾಲಯದ ಮೊರೆ ಹೋಗ್ತಾರೆ, ಕಲಬುರಗಿ ಹೈಕೋರ್ಟ್ ಮೊರೆ ಹೋಗ್ತಾರೆ. ಸೊ ಅದರ ತುರ್ತು ವಿಚಾರಣೆ ಆಯಿತು ಇವತ್ತು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂಥೇಳಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನು ಕಲಬುರಗಿ ಹೈಕೋರ್ಟ್ ಮಾಡುತ್ತೆ. ಮಾಡಿದಾಗ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಇವತ್ತಿಲ್ಲ, ನವೆಂಬರ್ 2ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆದ ಮಾರನೇ ದಿನಕ್ಕೆ ಅನುಮತಿ ಇದೆ ಪಥಸಂಚಲನ ಮಾಡೋದಕ್ಕೆ. ಆಮೇಲೆ ಅರ್ಜಿದಾರರ ಮನವಿಯನ್ನೂ ಪರಿಗಣಿಸುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈಗ ಅರ್ಜಿದಾರರು ಆರ್ಎಸ್ಎಸ್ ಸಂಘಟನೆಯವರು ಏನೇನು ಅನುಮತಿಯನ್ನು ಕೇಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹಾಕಿದ್ದಾರೋ ಅದನ್ನು ಪರಿಶೀಲಿಸಿ ಹೀಗಂತ ಸೂಚನೆ ಕೊಟ್ಟಿದೆ. ಅರ್ಜಿದಾರರಿಗೆ, ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟು ಇದೇ ವಿಚಾರಣೆಯನ್ನು ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಗಮನಿಸಿ, 2ನೇ ತಾರೀಕಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟು ಅದರ ಮಾರ್ಗದ ವಿಚಾರವಾಗಿ ಮಾಹಿತಿಯನ್ನು ಕೊಡಿ ಅಂಥೇಳಿ ಸಂಘಟನೆಯ ಪರವಾಗಿ ಅರ್ಜಿದಾರರಿಗೆ ಅಥವಾ ಲಾಯರ್ಗೆ ಹೇಳಿದ್ದಾರೆ. ಸೇಮ್ ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿದೆ. ಇದರ ಜೊತೆಗೆ ಈ ಆದೇಶವನ್ನು ಹೊರಡಿಸ್ತಾ ನೆಕ್ಸ್ಟ್ ವೀಕ್ ಶುಕ್ರವಾರ ಈ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಕೋರ್ಟು. ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಪ್ರತಿನಿಧಿಸುವಂತಹ ಇದೇ ವಿಧಾನಸಭಾ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಇವತ್ತಾಗೇ ಆಗುತ್ತೆ ಅಂತ ಬೇಕಾಗಿರೋ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುತ್ತೆ. ಇವತ್ತು ಬೃಹತ್ ಪಥಸಂಚಲನ ನಡೆಸೋದಕ್ಕೆ ಮುಂದಾಗಿದ್ದರು, ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಜ್ಜಾಗಿದ್ದರು. ಪ್ರಿಯಾಂಕ ಖರ್ಗೆ ಅವರಿಗೆ ಕೌಂಟರ್ ಕೊಡೋದಕ್ಕೆ ಮಾಡಿದರು. ನಗರದ ಮುಖ್ಯ ರಸ್ತೆಗಳಲ್ಲಿ ಕೇಸರಿ ಧ್ವಜವನ್ನು ಅಳವಡಿಸಲಾಗಿತ್ತು, ಭಗವಧ್ವಜ, ಬ್ಯಾನರ್, ಬಂಟಿಂಗ್ಸ್ಗಳನ್ನೆಲ್ಲ ಹಾಕಲಾಗಿತ್ತು. ಆದರೆ ರಾತ್ರೋರಾತ್ರಿ ಪುರಸಭೆಯ ಸಿಬ್ಬಂದಿಗಳು ಬಂದು ಅದನ್ನು ತೆರವುಗೊಳಿಸಿದ್ರು, ಜೊತೆಗೆ ಅನುಮತಿಯನ್ನು ನಿರಾಕರಿಸಿದ್ರು ಈ ಪಥಸಂಚಲನಕ್ಕೆ. ಯಾವಾಗ ಈ ಪುರಸಭೆಯ ಸಿಬ್ಬಂದಿಗಳು ರಾತ್ರೋರಾತ್ರಿ ಬಂದು ಬ್ಯಾನರ್, ಬಂಟಿಂಗ್ಸ್ಗಳು, ಧ್ವಜಗಳನ್ನು ಎಲ್ಲವನ್ನೂ ತೆರವುಗೊಳಿಸ್ತೋ, ಈ ತೆರವನ್ನು ಖಂಡಿಸಿ ಚಿತ್ತಾಪುರ ಪುರಸಭೆಯ ಮುಖ್ಯಾಧಿಕಾರಿ ಕಚೇರಿಯ ಮುಂಭಾಗ ನಿನ್ನೆ ಪ್ರತಿಭಟನೆಯೂ ಕೂಡ ಆಗಿತ್ತು. ಹಾಗಾದರೆ ಯಾಕೆ ಈ ರೀತಿಯಾದಂಥ ಅಜ್ಜಿದ್ದು, ಯಾಕೆ ಪಥಸಂಚಲನಕ್ಕೆ ಅನುಮತಿ ಕೊಡ್ತಾ ಇಲ್ಲ? ಅದಕ್ಕೊಂದಷ್ಟು ಕಾರಣಗಳನ್ನು ಕೊಟ್ಟಿದೆ. ಈ ಹಿಂದಿನ ಬುಲೆಟಿನಲ್ಲೂ ಕೂಡ ಗಮನಿಸಿದ್ರಿ, 11 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ತಹಸೀಲ್ದಾರ್ ಕಡೆಯಿಂದಲೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದರಲ್ಲೂ ಪ್ರಮುಖವಾದಂಥ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಪಥಸಂಚಲನದ ವೇಳೆ ಲಾಠಿಗಳನ್ನು ಹಿಡ್ಕೊಳ್ಳಲಾಗುತ್ತೆ, ಅದು ಆಯುಧಕ್ಕೆ ಸಮಾನ.
ಆ ಆಯುಧಗಳ ಬಳಕೆ ಮಾಡುವ ಬಗ್ಗೆ ಉಲ್ಲೇಖ ನೀವು ಮಾಡಿಲ್ಲ, ಯಾಕೆ? ಅದೊಂದು. ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗಿಯಾಗ್ತಾರೆ ಅಂತ ನೀವು ಹೇಳೇ ಇಲ್ಲ, ಅದನ್ನು ಹೇಳಬೇಕಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಮೇಲೆ ಸಂಘದ ನೋಂದಣಿ ಆಗಿದೆಯಾ ಇಲ್ವಾ, ಅದನ್ನು ನೋಡಬೇಕು ಅಂದರೆ ಪ್ರಮಾಣ ಪತ್ರ ಬೇಕಲ್ವಾ, ಅದರ ಕಾಪಿ ನೀವು ಸಲ್ಲಿಸಿಲ್ಲ. ಹೀಗೆ ಸುಮಾರು 11 ಅಂಶಗಳನ್ನು ಇಟ್ಕೊಂಡು ತಹಸೀಲ್ದಾರ್ ವಿವರಣೆಯನ್ನು ಕೇಳ್ತಾರೆ. ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ. ಪುರಸಭೆಗೆ 6,000 ರೂಪಾಯಿಯ ಜಾಹೀರಾತು ಶುಲ್ಕವನ್ನೂ ಕೂಡ ನಾವು ಪಾವತಿಸಿದ್ದೀವಿ. ಈಗ ಅದಕ್ಕೆ ಜಾಹೀರಾತುವಿನ ಶುಲ್ಕವನ್ನು ನಾವು ವಿಧಿಸಿದ್ದೀವಿ ಅಂತಂದರೆ ಪರ್ಮಿಷನ್ ಕೊಟ್ಟಾಗೆ ಲೆಕ್ಕ ಅಲ್ವಾ, ಹೀಗಂತ ಅವರ ವಾದ. ಹೀಗೆಲ್ಲ ನಾವು ಫೀಸ್ ಕಟ್ಟು ಅನುಮತಿಯನ್ನು ಪಡ್ಕೊಂಡಂಗೆ ಲೆಕ್ಕ, ಫೀಸ್ ಕಟ್ಟಿ ಬ್ಯಾನರ್ ಬಂಡಿಸ್ಗಳನ್ನು ಹಾಕಿದ್ದೀವಿ, ನೀವು ತೆರವು ಮಾಡಿದ್ದೀರಿ, ಹೀಗನ್ನುವಂಥ ಮಾತುಗಳನ್ನು ಸಂಘಟನೆಯವರು ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರು ಕೂಡ ವಾದ ಮಾಡ್ತಾರೆ ಕೋರ್ಟ್ನಲ್ಲಿ. ಆ ವಾದದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್ ಸ್ವಾಮಿ, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತು ವಿಚಾರಣೆ ಆಗುತ್ತೆ ಕೋರ್ಟ್ನಲ್ಲಿ. ಸೊ ಕೋರ್ಟ್ನಲ್ಲಾದಂತಹ ವಕೀಲರ ವಾದಗಳು ಜೊತೆಗೆ ನವೆಂಬರ್ 2ನೇ ತಾರೀಕಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟು 24ಕ್ಕೆ ಮುಂದೂಡಿದೆ ಈ ಒಂದು ವಿಚಾರಣೆಯನ್ನು. ಸೊ ಹಾಗಾಗಿ ಈ ಒಂದು ಬೆಳವಣಿಗೆ ಇವತ್ತು ಕೋರ್ಟ್ನಲ್ಲಾದಂತಹ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡೋದಾದರೆ ನಿಜಕ್ಕೂ ಕೂಡ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ಏನೆಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿ ಅಂತ ಹೇಳಬಹುದು. ಏಕೆಂದ್ರೆ ಒಂದು ವೇಳೆ ಆರ್ಎಸ್ಎಸ್ ಸಂಘಟನೆ ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ನಡೆಸಿದ್ದೇ ಆದಲ್ಲಿ ನಾವು ಕೂಡ ದಲಿತ ಸಂಘಟನೆಗಳು ಕೂಡ ಚಿತ್ತಾಪುರ ಪಟ್ಟಣದಲ್ಲಿ ಅದಕ್ಕೆ ವಿರುದ್ಧವಾಗಿ ಪಥಸಂಚಲನ ನಡೆಸುವುದಾಗಿ ಏನೆಂದು ಎಚ್ಚರಿಕೆಯನ್ನು ಸಹ ನೀಡಿದರು. ಇದರ ಜೊತೆಗೆ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಹ ಸಲ್ಲಿಸಂತ ಹೇಳಬಹುದು. ಅದಕ್ಕಾಗಿ ಎರಡೂ ಸಂಘಟನೆಗಳು ಒಟ್ಟಿಗೆ ಏನೆಂದು ಪಟ್ಟಣದಲ್ಲಿ ಪಥಸಂಚಲನ ಮಾಡಿದ್ದಲ್ಲಿ ಸಾಕಷ್ಟು ಕೋಮು ಗಲಭೆ, ಹೊಡೆದಾಟ, ಬಡಿದಾಟ ಹೀಗೆ ಅಹಿತಕರ ಘಟನೆಗಳು ಜರುಗುವ ಸಾಧ್ಯತೆ ಇರುವುದರಿಂದ ಚಿತ್ತಾಪುರ ತಹಸೀಲ್ದಾರ್ ಅವರು ಏನೆಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದರು. ಹೀಗಾಗಿ ಅನಿವಾರ್ಯವಾಗಿ ಆರ್ಎಸ್ಎಸ್ ಸಂಘಟನೆ ಹೈಕೋರ್ಟ್ ಮೆಟ್ಟಿಲೇರಿತು. ಇದೀಗ ಕಲಬುರಗಿ ಹೈಕೋರ್ಟ್ ಕೂಡ ಏನೊಂದು ಆರ್ಎಸ್ಎಸ್ ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆ ನಡೆಸಿದೆ. ವಿಚಾರಣೆಯನ್ನ ಅಕ್ಟೋಬರ್ 24 ಮಧ್ಯಾಹ್ನ 2:30 ಅರ್ಜಿ ವಿಚಾರಣೆ ಮುಂದೂಡಿ ಅಂತ ಹೇಳಬಹುದು. ಅಲ್ಲದೆ ಇತ್ತ ನವೆಂಬರ್ 2ರಂದು ನಮಗೆ ಚಿತ್ತಾಪುರ ಪಟ್ಟಣದಲ್ಲಿ ಏನೊಂದು ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಅನುಮತಿ ನೀಡಬೇಕೆಂದು ಆರ್ಎಸ್ಎಸ್ ಸಂಘಟನೆ ಕೂಡ ಹೈಕೋರ್ಟ್ಗೆ ಮನವಿ ಮಾಡಿದೆ. ಅದರಂತೆ ಕೂಡ ಹೈಕೋರ್ಟ್ ಕೂಡ ಆರ್ಎಸ್ಎಸ್ ಸಂಘಟನೆಗೆ ಸೂಚನೆ ನೀಡಿದೆ. ನೀವು ಹೊಸದಾಗಿ ಏನೊಂದು ಪಥಸಂಚಲನ ನಡೆಸುವುದಕ್ಕೆ ಅರ್ಜಿಯನ್ನ ಸಲ್ಲಿಸಿ ನಾವು ಅದನ್ನ ವಿಚಾರಣೆ ಮಾಡಿ, ಅಂದ್ರೆ ಈ ಒಂದು ಪ್ರಮುಖವಾಗಿ ಪಥಸಂಚಲನದಲ್ಲಿ ಯಾವ ನಾಯಕರು ಭಾಗಿಯಾಗ್ತಾರೆ, ಎಲ್ಲಿಂದ ಎಲ್ಲಿಗೆ ಪಥಸಂಚಲನ ಮಾಡ್ತೀವಿ, ಮತ್ತೆ ಯಾವುದೇ ರೀತಿಯ ನಾವು ಅಹಿತಕರ ಘಟನೆಗಳು ಜರುಗಂತೆ ನೋಡಿಕೊಳ್ತೇವೆ ಎಂಬ ಒಂದು ಅರ್ಜಿಯನ್ನ ಸಲ್ಲಿಸಿದೆ ಅಂತ ಹೈಕೋರ್ಟ್ ಕೂಡ ಸೂಚನೆ ನೀಡಿದೆ. ಶರತ್. ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗಾಗಿ. ನೋಡಿ, ಸುಮಾರು 11 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೂ ಕೂಡ ಅದಕ್ಕೆ ಬೇಕಾಗಿರೋ ಜಾಹೀರಾತು ಶುಲ್ಕವನ್ನು ಕಟ್ಟಿದ್ರೂ ಕೂಡ ರಾತ್ರೋರಾತ್ರಿ ಬಂದು ಹೀಗೆಲ್ಲ ಬ್ಯಾನರು, ಧ್ವಜಗಳನ್ನು ತೆರವು ಮಾಡಿದ್ದಾರೆ ಅಂಥೇಳಿ ಪುರಸಭೆ ನಿರ್ಧಾರವನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯದ ಮೊರೆ ಹೋಗಲಾಗಿತ್ತು. ಸೊ ಇದರ ವಾದ ಪ್ರತಿವಾದವನ್ನು ಆಲಿಸಿ ಈಗ ವಿಚಾರಣೆಯನ್ನು 24ನೇ ತಾರೀಕಿಗೆ ಮುಂದೂಡಲಾಗಿದೆ. ಜೊತೆಗೆ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಕ್ಕೆ ಅನುಮತಿಯನ್ನು ಕೇಳಲಾಗಿದೆ. ಆ ಮಾರ್ಗದ ಬಗ್ಗೆಯೂ ಕೂಡ ಸಪ್ರೇಟಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಹೇಳಿದ್ದಾರೆ.